ಇವತ್ತು ನಾವು ನಿಮ್ಗೆ ಹೇಳ್ತಾ ಇರುವಂತ ಸುದ್ದಿ ನಿಮ್ಮ ಜೇಬಿನಲ್ಲಿರೋ ಹಣಕ್ಕೆ ಸಂಬಂಧಿಸಿತು. ಹೌದು, ಇಷ್ಟು ದಿನ ನೀವು ಕಾಗದದ ನೋಟುಗಳನ್ನ ಬಳಸ್ತಿದ್ದೀರಿ, ಆದ್ರೆ ಇನ್ ಮುಂದೆ ನಿಮ್ಮ ಕೈ ಸೇರಲಿವೆ ಪ್ಲಾಸ್ಟಿಕ್ ನೋಟುಗಳು. ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗೆ ಸಜ್ಜಾಗಿದೆ. ಹರಿದು ಹೋಗುವ, ನೀರಿಗೆ ನೆನೆದ್ರೆ ಹಾಳಾಗುವ ಕಾಗದದ ನೋಟುಗಳಿಗೆ ಗುಡ್ ಬೈ ಹೇಳುವುದಕ್ಕೆ RBI ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಡಿಜಿಟಲ್ ಪಾವತಿ ಎಷ್ಟೇ ವೇಗವಾಗಿ ಬೆಳೆದಿದ್ರೂ ಕೂಡ ದೇಶದಲ್ಲಿ ನಗದು ಹಣದ ಬೇಡಿಕೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನೋಟುಗಳ ಮುದ್ರಣ ವೆಚ್ಚ ತಗ್ಗಿಸಲು ಮತ್ತು ನಕಲಿ ನೋಟುಗಳಿಗೆ ಸಂಪೂರ್ಣ ಬ್ರೇಕ್ ಹಾಕಲು ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟುಗಳನ್ನ ಚಲಾವಣೆಗೆ ತರಲು ಸಿದ್ಧತೆ ನಡೆಸಲಾಗಿದೆ. ಹಾಗಿದ್ರೆ ಪ್ಲಾಸ್ಟಿಕ್ ನೋಟುಗಳು ಯಾವಾಗ ಬರಲಿವೆ? ನಿಮ್ಮ ಹತ್ತಿರ ಇರೋ ಹಳೆಯ ಕಾಗದದ ನೋಟುಗಳ ಕಥೆ ಏನು? ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಗದದ ನೋಟುಗಳ ಯುಗ ಮುಗಿದು ಪ್ಲಾಸ್ಟಿಕ್ ನೋಟುಗಳ ಯುಗ ಆರಂಭವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದು, ಕಾಗದದ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟು ತರಲು RBI ಗಂಭೀರ ಚಿಂತನೆ ನಡೆಸಿದೆ. ಪಾಟ್ನಾ ಮತ್ತು ಮುಂಬೈನಲ್ಲಿ ನಡೆದ RBI ಮಂಡಳಿಯ ಇತ್ತೀಚಿನ ಮಹತ್ವದ ಸಭೆಗಳಲ್ಲಿ ಪಾಲಿಮರ್ ನೋಟುಗಳ ಮುದ್ರಣ ಹಾಗೂ ಅವುಗಳನ್ನು ಚಲಾವಣೆಗೆ ತರುವ ಬಗ್ಗೆ ತೀವ್ರ ಸ್ವರೂಪದ ವಿಸ್ತೃತ ಚರ್ಚೆಗಳು ನಡೆದಿವೆ. ಸದ್ಯ ದೇಶದಲ್ಲಿ UPI ಪಾವತಿ ಗಣನೀಯವಾಗಿ ಹೆಚ್ಚಾಗಿದ್ರೂ ಕೂಡ ನಗದು ಹಣದ ಚಲಾವಣೆ ಬರೋಬ್ಬರಿ 42.86 ಲಕ್ಷ ಕೋಟಿ ರೂಪಾಯಿ ದಾಟಿದ್ದು, ಈ ಭಾರೀ ಬೇಡಿಕೆಯನ್ನ ನಿಭಾಯಿಸಲು ಕೇಂದ್ರ ಬ್ಯಾಂಕ್ ಹೊಸ ರಣತಂತ್ರ ರೂಪಿಸಿದೆ. ಈ ನಿಟ್ಟಿನಲ್ಲಿ ದಶಕದ ಹಳೆಯ ಯೋಜನೆಗೆ ಮರುಜೀವ ನೀಡಲು ಮುಂದಾಗಿರುವ ರಿಸರ್ವ್ ಬ್ಯಾಂಕ್ ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ 10 ಮತ್ತು 20 ರೂಪಾಯಿ ಮುಖ ಬೆಲೆಯ ಪ್ಲಾಸ್ಟಿಕ್ ನೋಟುಗಳನ್ನು ರಿಲೀಸ್ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ. ಕಾಗದದ ನೋಟುಗಳು ಬೇಗ ಹರಿದು ಮತ್ತು ಕೊಳೆಯಾಗಿ ಹೋಗೋದ್ರಿಂದ ರಿಸರ್ವ್ ಬ್ಯಾಂಕ್ಗೆ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಹೊರೆ ಹಾಗೂ ನಷ್ಟ ಹೆಚ್ಚಾಗ್ತಾ ಇದ್ದು, ಇದನ್ನು ತಗ್ಗಿಸಲು ಪ್ಲಾಸ್ಟಿಕ್ ನೋಟುಗಳೇ ಅತ್ಯುತ್ತಮ ಪರ್ಯಾಯ ಎಂದು RBI ಭಾವಿಸಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ 2024-25ನೇ ಆರ್ಥಿಕ ವರ್ಷದಲ್ಲಿ ನೋಟು ಮುದ್ರಣಕ್ಕಾಗಿ RBI ಬರೋಬ್ಬರಿ 6,372 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು, ಇದು ಅದರ ಹಿಂದಿನ ವರ್ಷಕ್ಕಿಂತ ಮುದ್ರಣ ವೆಚ್ಚದಲ್ಲಿ 25% ಹೆಚ್ಚು ಏರಿಕೆಯನ್ನು ಕಂಡಿದೆ. ಅಷ್ಟೇ ಅಲ್ಲದೆ ಕಡಿಮೆ ಬಾಳಿಕೆ ಬರುವ 100 ಮತ್ತು 500 ರೂಪಾಯಿ ಮುಖಬೆಲೆಯ ನೋಟುಗಳ ವಿಲೇವಾರಿ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, RBI ಒಂದೇ ವರ್ಷದಲ್ಲಿ ಮಾರುಕಟ್ಟೆಯಿಂದ ಬರೋಬ್ಬರಿ 23.8 ಬಿಲಿಯನ್ ಅಂದ್ರೆ 2,380 ಕೋಟಿ ಕಳಪೆ ಹಾಗೂ ಹಳೆಯ ನೋಟುಗಳನ್ನು ಹಿಂಪಡೆದು ನಾಶಪಡಿಸಿದೆ. ಪ್ರತಿ ವರ್ಷ ಇಷ್ಟೊಂದು ಭಾರೀ ಪ್ರಮಾಣದ ನೋಟುಗಳನ್ನು ಬದಲಾಯಿಸಲು ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿರುವ RBI ಈ ನಿರಂತರ ಸಮಸ್ಯೆಗೆ ಮುಕ್ತಿ ನೀಡಲು ಈಗ ಪ್ಲಾಸ್ಟಿಕ್ ನೋಟುಗಳ ಮೊರೆ ಹೋಗಲು ಗಂಭೀರವಾಗಿ ಯೋಚಿಸ್ತಾ ಇದೆ. ಕಾಗದದ ನೋಟುಗಳಿಗೆ ಹೋಲಿಸಿದ್ರೆ ಪ್ಲಾಸ್ಟಿಕ್ ನೋಟುಗಳು 2.5 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರೋದ್ರಿಂದ ಆರ್ಥಿಕವಾಗಿ ಅತ್ಯಂತ ಲಾಭದಾಯಕವಾಗಿವೆ. ಸಂಪೂರ್ಣವಾಗಿ ನೀರು, ಧೂಳು ಮತ್ತು ತೇವಾಂಶ ನಿರೋಧಕವಾಗಿರುವ ಈ ಪಾಲಿಮರ್ ಕರೆನ್ಸಿಗಳನ್ನ ಸುಲಭವಾಗಿ ಹರಿಯಲು ಅಥವಾ ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಒಮ್ಮೆ ಮುದ್ರಿಸಿದ್ರೆ ಕನಿಷ್ಠ 4 ರಿಂದ 5 ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ಇರಲಿರುವ ಈ ನೋಟುಗಳ ನೈರ್ಮಲ್ಯ ಅತ್ಯಂತ ಹೆಚ್ಚಾಗಿರುತ್ತೆ. ಇವುಗಳ ಮೂಲಕ ಬ್ಯಾಕ್ಟೀರಿಯಾಗಳು ಹರಡುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ಇವು ಪರಿಸರ ಸ್ನೇಹಿಯಾಗಿದ್ದು ಸಂಪೂರ್ಣವಾಗಿ ಮರುಬಳಕೆ ಮಾಡಲು ಯೋಗ್ಯವಾಗಿರೋದ್ರಿಂದ ಪ್ಲಾಸ್ಟಿಕ್ ನೋಟುಗಳು ಇಂದಿನ ವ್ಯವಸ್ಥೆಗೆ ಅತ್ಯುತ್ತಮ ಆಯ್ಕೆಯಾಗಿವೆ. ಇನ್ನು ದೇಶದಲ್ಲಿ ನಕಲಿ ನೋಟುಗಳ ಹಾವಳಿಯನ್ನ ಸಂಪೂರ್ಣವಾಗಿ ತಡೆಯಲು RBI ಪ್ಲಾಸ್ಟಿಕ್ ನೋಟುಗಳೆಂಬ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದ್ದು, ಕಾಗದದ ನೋಟುಗಳಿಗೆ ಹೋಲಿಸಿದ್ರೆ ಈ ಪ್ಲಾಸ್ಟಿಕ್ ನೋಟುಗಳನ್ನ ನಕಲು ಮಾಡೋದು ಅಸಾಧ್ಯದ ಮಾತಾಗಿದೆ. ಅತ್ಯಾಧುನಿಕ ಭದ್ರತಾ ವೈಶಿಷ್ಟ್ಯಗಳನ್ನ ಸುಲಭವಾಗಿ ಅಳವಡಿಸಲು ಈ ಪಾಲಿಮರ್ ತಂತ್ರಜ್ಞಾನ ಹೆಚ್ಚು ಸಹಕಾರಿಯಾಗಿದ್ದು, ವಿಶೇಷವಾಗಿ 100 ಮತ್ತು 500 ರೂಪಾಯಿ ಮುಖ ಬೆಲೆಯ ನೋಟುಗಳಲ್ಲಿ ಹೊಸ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಈ ನೋಟುಗಳ ವಾಟರ್ಮಾರ್ಕ್ ಮತ್ತು ಮೈಕ್ರೋ ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲಿ ಭಾರಿ ಸುಧಾರಣೆ ತರಲಾಗ್ತಾ ಇದ್ದು, ಇದು ನಕಲಿ ಕರೆನ್ಸಿ ದಂಧೆಗೆ ಸಂಪೂರ್ಣ ಬ್ರೇಕ್ ಹಾಕುವ ಜೊತೆಗೆ ಭಾರತದ ಆರ್ಥಿಕ ಭದ್ರತೆಗೆ ಹೊಸ ಬಲವನ್ನ ನೀಡಲಿದೆ. 1988ರಲ್ಲಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಿದ ಆಸ್ಟ್ರೇಲಿಯಾ ಸೇರಿದಂತೆ ಪ್ರಸ್ತುತ ವಿಶ್ವದ 60 ದೇಶಗಳಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ನೋಟುಗಳ ಹವಾ ಜೋರಾಗಿದೆ. ಕೆನಡಾ, UK, ನ್ಯೂಜಿಲೆಂಡ್, ವಿಯೆಟ್ನಾಂ, ಸಿಂಗಾಪುರ, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಂತಹ ಪ್ರಮುಖ ರಾಷ್ಟ್ರಗಳಲ್ಲಿ
ಪಾಲಿಮರ್ ಕರೆನ್ಸಿಗಳ ಬಳಕೆ ಅತ್ಯಂತ ಯಶಸ್ವಿಯಾಗಿದೆ. ಇದೇ ವಿದೇಶಿ ಮಾದರಿಯಲ್ಲೇ ಭಾರತೀಯ ನೋಟುಗಳಿಗೂ ಹೊಸ ರೂಪ ನೀಡಲು ಆರ್ಬಿಐ ಮುಂದಾಗಿದೆ. ಭಾರತದಲ್ಲಿ ಹಿಂದೆ ಅಂದ್ರೆ 2012ರ ಅವಧಿಯಲ್ಲಿ ನಡೆದಿದ್ದ ಪ್ರಾಯೋಗಿಕ ಪ್ರಯತ್ನಗಳು ತಾಂತ್ರಿಕ ಕಾರಣಗಳಿಂದ ವಿಫಲವಾಗಿದ್ರೂ ಪ್ರಸ್ತುತ ತಂತ್ರಜ್ಞಾನದಲ್ಲಿ ಭಾರತ ಸಂಪೂರ್ಣವಾಗಿ ರೆಡಿಯಾಗಿದೆ. ಪ್ಲಾಸ್ಟಿಕ್ ನೋಟುಗಳ ಚಲಾವಣೆಗೆ ತಕ್ಕಂತೆ ದೇಶಾದ್ಯಂತ ಇರುವ ಎಟಿಎಂ ಯಂತ್ರಗಳನ್ನು ನವೀಕರಿಸಲು ಭರ್ಜರಿ ಪ್ಲಾನ್ ರೂಪಿಸಲಾಗ್ತಾ ಇದ್ದು, ಯಾವುದೇ ಚಾಲೆಂಜಸ್ಗಳನ್ನು ಎದುರಿಸಲು ರಿಸರ್ವ್ ಬ್ಯಾಂಕ್ ಈಗ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ. ಹೊಸ ಪ್ಲಾಸ್ಟಿಕ್ ನೋಟುಗಳನ್ನು ತರುವ ಚಿಂತನೆ ನಡೆದಿದ್ರೂ ಕೂಡ ಸದ್ಯಕ್ಕೆ ಹಳೆಯ ಕಾಗದದ ನೋಟುಗಳನ್ನು ಅಮಾನ್ಯಗೊಳಿಸುವ ಯಾವುದೇ ನಿರ್ಧಾರ ಆರ್ಬಿಐ ಮುಂದೆ ಇಲ್ಲ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕೇಂದ್ರ ಬ್ಯಾಂಕ್ ತೀವ್ರ ಎಚ್ಚರಿಕೆ ವಹಿಸಿದ್ದು, ಈಗ ಚಲಾವಣೆಯಲ್ಲಿರುವ 100, 200 ಹಾಗೂ 500 ರೂಪಾಯಿ ಮುಖಬೆಲೆಯ ಕಾಗದದ ನೋಟುಗಳು ಎಂದಿನಂತೆ ಸಂಪೂರ್ಣವಾಗಿ ಮಾನ್ಯವಾಗಿರಲಿವೆ. ಹೊಸ ಪ್ಲಾಸ್ಟಿಕ್ ನೋಟುಗಳನ್ನು ಒಮ್ಮೆಗೆ ತರದೆ ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ಲಾನ್ ರೂಪಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕಾಗದ ಮತ್ತು ಪ್ಲಾಸ್ಟಿಕ್ ಎರಡೂ ಮಾದರಿಯ ನೋಟುಗಳು ಮಾರುಕಟ್ಟೆಯಲ್ಲಿ ಜೊತೆಯಾಗಿಯೇ ಚಲಾವಣೆಯಲ್ಲಿ ಇರಲಿವೆ. ಮುಖ್ಯವಾದ ವಿಷಯ ಅಂದ್ರೆ ಚಲಾವಣೆಗೆ ಬರಲಿರುವ ಹೊಸ ನೋಟುಗಳ ವಿನ್ಯಾಸದಲ್ಲಾಗ್ಲಿ ಅಥವಾ ಚಿತ್ರದಲ್ಲಾಗ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಬದಲಾಗಿ ಕೇವಲ ನೋಟಿನ ಕಾಗದದ ಗುಣಮಟ್ಟದಲ್ಲಿ ಮಾತ್ರ ಬದಲಾವಣೆ ಇರುತ್ತೆ. ಇನ್ನು ಪಾಲಿಮರ್ ಕರೆನ್ಸಿ ತರೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದ್ರೂ ಕೂಡ ಇದರ ಹಿಂದೆ ಹಲವು ಪ್ರಮುಖ ಸವಾಲುಗಳು ಕೂಡ ಇದೆ. ಪ್ಲಾಸ್ಟಿಕ್ ನೋಟುಗಳನ್ನ ಸಾಮಾನ್ಯ ಕಾಗದದ ನೋಟುಗಳಂತೆ ಸಾರ್ವಜನಿಕರು ಸುಲಭವಾಗಿ ಮಡಚೋದಕ್ಕೆ ಬರೋದಿಲ್ಲ ಮತ್ತು ಇವುಗಳಲ್ಲಿ ಜಾರಿಕೆ ಹೆಚ್ಚಿರೋದ್ರಿಂದ ಹಣ ಎಣಿಸಬೇಕಾದ್ರೆ ಕೈಯಿಂದ ಜಾರುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಅತಿಯಾದ ಬಿಸಿ ಅಥವಾ ಇಸ್ತ್ರಿ ಪೆಟ್ಟಿಗೆಯ ಶಾಖ ತಗುಲಿದ್ರೆ ಇವು ಕರಗಿ ಹೋಗುವ ಭೀತಿ ಇದ್ದು, ನೋಟುಗಳು ಹಳೆಯದಾದಂತೆಲ್ಲ ಅವುಗಳ ಮೇಲಿನ ಮುದ್ರಿತ ಬಣ್ಣ ಮಸುಕಾಗುವ ಸಾಧ್ಯತೆಯೂ ಇರುತ್ತೆ. ಇನ್ನು ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯ ಉಂಟಾಗಬಹುದು ಎಂಬ ಆತಂಕ ಒಂದ್ ಕಡೆಯಾದ್ರೆ ದೇಶಾದ್ಯಂತ ಇರುವ ಲಕ್ಷಾಂತರ ಎಟಿಎಂ ಯಂತ್ರಗಳನ್ನ ಪ್ಲಾಸ್ಟಿಕ್ ನೋಟುಗಳಿಗೆ ತಕ್ಕಂತೆ ನವೀಕರಿಸಲು ಭಾರಿ ಪ್ರಮಾಣದ ವೆಚ್ಚವನ್ನ ಭರಿಸಬೇಕಾದ ಅನಿವಾರ್ಯತೆ ಆರ್ಬಿಐ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ಎದುರಾಗಲಿದೆ. ಒಟ್ಟಾರೆ ಆರ್ಬಿಐನ ಈ ಪ್ಲಾಸ್ಟಿಕ್ ನೋಟುಗಳ ಯೋಜನೆ ಜಾರಿಯಾದ್ರೆ ಭಾರತದ ಹಣಕಾಸು ವ್ಯವಸ್ಥೆಯಲ್ಲಿ ಹೊಸ ಕ್ರಾಂತಿ ಶುರುವಾಗಲಿದೆ. ಹರಿಯದ ಕೊಳೆಯಾಗದ ನೋಟುಗಳು ಜನರ ಕೈ ಸೇರ್ಲಿವೆ. ಮುದ್ರಣ ವೆಚ್ಚ ಕಡಿಮೆಯಾಗಿ ಸರ್ಕಾರಕ್ಕೆ ಲಾಭವಾಗುವುದರ ಜೊತೆಗೆ ನಕಲಿ ನೋಟುಗಳ ಜಾಲಕ್ಕೂ ಇದು ದೊಡ್ಡ ಪೆಟ್ಟು ನೀಡಲಿದೆ.